ಸನ್ನಿಧಾನದಲ್ಲಿದ್ದಾರೆ. ಇಲ್ಲಿ ಧಾರವಾಡಕ್ಕೆ ನೇತಾಜಿಯವರು ಬಂದಾಗ 12/7/1939 ನಮ್ಮ ಅಜ್ಜ ಈ ಭೂಜಾಲ ಮಠದವ್ರನ್ನ ನಾವು ನೆನೆಸ್ತೀವಿ. ಇವರೇ ಅವ್ರನ್ನ ಕರ್ನಾಟಕಕ್ಕೆ ಕರ್ಕೊಂಡವರು, ಇವರೇ ಅವರನ್ನ ಧಾರವಾಡಕ್ಕೆ ಕರ್ಕೊಂಡವರು. ಇಲ್ಲಿ ಅನ್ನಪೂರ್ಣ ನಾಟಕ ಬಂದಿರ್ತಿತ್ತು, ಅಲ್ಲ ಇದಕ್ಕೆ ವಿಜಯ ಟಾಕೀಸ್ ಅಂತ ಮಾಡಿದ್ದಾರೆ. ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮಾತನಾಡಿದರು. ಅವರಿಗೆ 32 ಪ್ರಶ್ನೆಗಳಿಗೆ ಕೇಳಿದರು. 32 ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರ ಕೊಟ್ಟರು. ಧಾರವಾಡದಲ್ಲಿ ಸಂಪೂರ್ಣ ಮೆರವಣಿಗೆ ಮಾಡ್ಕೊಂಡು ಬಂದರು. ಅದಕ್ಕೆ ಸುಭಾಷ್ ರೋಡ್ ಅಂತಂದ್ರು. ಈ ಧಾರವಾಡ ಸುಭಾಷ್ ರೋಡ್ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ರ ಮೇಲೆ ಹೆಸರಿಟ್ಟಂತ ಯಾವುದಾದ್ರೂ ಈ ದೇಶದಲ್ಲಿ ಊರದ ಅಂದ್ರೆ ಧಾರವಾಡ ಉಂಟೆ. ಅವರು ಅಲ್ಲಿ ಮಾತಾಡ್ತಾ ಅವ್ರಿಗೊಬ್ಬ ಮೇಧಾವಿ ಅಂದ್ರೆ ಮೇಧಾವಿ ಅಂದ್ರೇನು ಆಟ ಮಾತಾಡೋರು. ಅವ್ರು ಏನು ಕೇಳ್ತಾರೆ ಒಂದು ಪ್ರಶ್ನೆ ಅಂದ್ರೆ, ಇದು ಒಂದು ಗಾಂಧಿವಾದ ಏನು ನಿಮ್ದು ಅಂತ ಕೇಳ್ತಾರೆ. ಅಂದ್ರೆ ಅವರು ಏನು ರಾಜೀನಾಮೆ ಕೊಟ್ಟು ಅಧ್ಯಕ್ಷರಾಗಿದ್ದರು. ಮಹಾತ್ಮ ಗಾಂಧಿ ಅವರು ನಮ್ಮ ಹಾದಿ ಅವರ ಬೇರೆಯಿಂದ ಅಧ್ಯಕ್ಷ ಕೊಟ್ಟು ಧಾರವಾಡ ಬ್ಲ್ಯಾಕ್ ಕಾಂಗ್ರೆಸ್ ಅಂತ ಮಾಡಿದರು. ಮಾಡಿದಾಗ ಧಾರವಾಡಕ್ಕೆ ಬಂದರು. ಧಾರವಾಡಕ್ಕಂದ್ರೆ ಈ ದೇವರನ್ನ ಭೇಟಿಯಾಗಲಿಕ್ಕೆ ಮತ್ತು ಇಲ್ಲೆಲ್ಲ ಜನರನ್ನ ಭೇಟಿಯಾಗಿ ಬಂದರು. ಈ ಧಾರವಾಡದಲ್ಲಿ ಮಾತಾಡಿದಾಗ ಅವ್ರಿಗೆ ಒಬ್ಬ ಪ್ರಶ್ನೆ ಕೇಳ್ತಾನೆ, ನಿಮ್ದು ಇನ್ನೊಂದು ಗಾಂಧಿವಾದವೇ ಅಂತ. ನಿಮ್ದು ಇನ್ನೊಂದು ಗಾಂಧಿವಾದವೇ ಅಂತ ಕೇಳಿದಾಗ ಅವ್ರು ಉತ್ತರ ಏನು ಕೊಡ್ತಾರೆ, ಸಿಟ್ ಡೌನ್, ಲಯನ್ಸ್ ಕ್ಯಾನ್ ಲಿವ್ ಗಾಂಧಿಸಮ್. ಸಿಂಹಗಳಷ್ಟೇ ಗಾಂಧಿವಾದವನ್ನು ಹೇಳ್ತಾರೆ. ಹೇಳ್ತಾರೆ ಸಿಂಹಗಳಷ್ಟೇ ಗಾಂಧಿವಾದವನ್ನು ಹೇಳ್ತವೆ, ನನ್ನ ಮತ್ತೊಬ್ಬರಿಗೆ ಸಾಧ್ಯ ಇಲ್ಲ. ಸಿಟ್ ಡೌನ್, ಡೋಂಟ್ ಕ್ರಿಟಿಸೈಸ್ ಗಾಂಧಿಸಮ್. ಅಂದರೆ ಮಹಾತ್ಮ ಗಾಂಧಿಯವರ ಬಗ್ಗೆ ಯಾರಾದರೂ ಜವಾಹರ್ಲಾಲ್ ನೆಹರು ಅವರಿಗೆ ಅಧಿಕಾರ ಸಿಕ್ತು, ಪ್ರಧಾನಮಂತ್ರಿ ಆದರು, ಅವರು ಮಗಳು ಪ್ರಧಾನಮಂತ್ರಿ ಆದರು, ಮೊಮ್ಮಗ ಪ್ರಧಾನಮಂತ್ರಿ ಆದರು. ಯಾರಾದರೂ ಒಬ್ಬರು ತಾತ್ವಿಕ ಭಿನ್ನಾಭಿಪ್ರಾಯ ಇದ್ದು ಸಹಿತ ಮಹಾತ್ಮ ಗಾಂಧಿಗೆ ಈ ಜಗತ್ತಿನಲ್ಲಿ ಯಾರಾದರೂ ಅತ್ಯುನ್ನತ ಗೌರವ ಪಟ್ಟಿದ್ದಾರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಅವರು ಜಪಾನ್ದಲ್ಲಿಂದ ಮಾತನಾಡಿದ್ರು ಸಹಿತ, ರೇಡಿಯೋದಲ್ಲಿ ಜರ್ಮನಿಯಿಂದ ಮಾತಾಡಿದ್ರು ಸಹಿತ ಅವರು ರಾಷ್ಟ್ರಪಿತ ಅಂತ ಸಂಬೋಧಿಸ್ತಾ ಮಾತಾಡ್ತಿರ್ಲಿಲ್ಲ. ರಾಷ್ಟ್ರಪಿತ ನಾಯಿ ಕೆಲಸ ಮಾಡ್ತಾ ಇದ್ದೇನೆ, ರಾಷ್ಟ್ರಪಿತ ನಾನು ಆಜಾದಿನ ಸೈನ್ ಕಟ್ತಾ ಇದ್ದೇನೆ, 60,000 ಜನ ಸೈನಿಕರು ಸೇರಿದಾಗಿರಲಿ, ನಾನು ಸಿಂಗಾಪುರದಿಂದ ನಾನು ರೇಡಿಯೋ ಮುಖಾಂತರ ಮಾತಾಡ್ತಾ ಇದ್ದೇನೆ, ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ಕೇಳ್ತೀನಿ. ಸೊ ಇಂಥ ಒಂದು ಶಕ್ತಿವಾನವಾಗಿದ್ದಂಥ ಆ ಸುಭಾಷ್ ಚಂದ್ರ ಬೋಸ್ ಅವರು ಆವಾಗ ಈ ದೇಶಕ್ಕೆ ಏನಾಯ್ತು, ಅವರು ಆಜಾದಿನ ಫೌಜ್ ಕಟ್ಟಿದ್ರಲ್ಲ, ಆ ಕಟ್ಟಿದಾಗ ಏನಾಯ್ತು, ಭಾರತದ ಸೈನ್ಯದಲ್ಲಿಯೋ, ನೌಕಾಪಡೆಯಲ್ಲಿಯೋ, ವಾಯುಪಡೆಯಲ್ಲಿಯೋ, ನಮ್ಮ ಲ್ಯಾಂಡ್ ಭೂ ಆರ್ಮಿ ಅದಲ್ಲ ಅದರಲ್ಲಿ ಸಹಿತ ಜನ ನೇತಾಜಿ ಕಡೆ ವಾಲಿಕ್ಕೆ ಇಟ್ಟಿದ್ರು. ಆವಾಗ ಹಸನ್ ಸಾಹೇಬರು ಅವ್ರಿಗೆ ಒಬ್ಬರು, ನಮ್ಮ ಧಾರವಾಡದ ಹಸನ್ ಸಾಹೇಬರು ಗೋರ್ಪಡೆಯವರು ಅವ್ರಿಗೆ ಎದುರು. ಆವಾಗ ಪ್ರೈಮ್ ಮಿನಿಸ್ಟರ್ ಅಟ್ಲಿ ಹೇಳ್ತಾರೆ, ಲೇಬರ್ ಪಾರ್ಟಿ ಪ್ರೈಮ್ ಮಿನಿಸ್ಟರ್ ಭಾರತ ದೇಶಕ್ಕೆ ಕೊನೆಗೆ ಸ್ವಾತಂತ್ರ್ಯವನ್ನು ಟ್ರಾನ್ಸ್ಫರ್ ಮಾಡಿದವರು ಮೌಂಟ್ ಬ್ಯಾಟನ್ ಮುಖಾಂತರ. ಆವಾಗ ಅಟ್ಲಿ ಅವರು ಮಾತು ಹೇಳ್ತಾರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ ನಾವು ಇನ್ನೂ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಬ್ರಿಟಿಷರ ವಿರುದ್ಧ, ಹಿಟ್ಲರ್ ವಿರುದ್ಧ ಹೋರಾಟಗಳನ್ನು ಮಾಡಿದಾಗ ಬ್ರಿಟಿಷರು ಮತ್ತು ಅಮೆರಿಕ ಇವೆಲ್ಲ ತಂಡಗಳಿಗೆ ಭಾರತ ದೇಶ ಸಹಾಯ ಮಾಡಿತು. ಆವಾಗ ನೇತಾಜಿ ಅವರು ಫ್ಯಾಸಿಸಂ ವಿರುದ್ಧ, ಹಿಟ್ಲರ್ ವಿರುದ್ಧ ಹೋರಾಟ ಮಾಡ್ತಿದ್ರು. ಜರ್ಮನಿಯಲ್ಲಿ ತಿಳ್ಕೊಂಡು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಜರ್ಮನಿಯಲ್ಲಿ ಫ್ಯಾಸಿಸ್ಟ್ ಶಕ್ತಿ ವಿರುದ್ಧ ನೇತಾಜಿ ಅವರು ಗುಂಪು ಕಟ್ಟಿ ಹೋರಾಟ ಮಾಡ್ತಿದ್ರು. ಅಷ್ಟು ಅವರಲ್ಲಿ ಕೆಚ್ಚಿತ್ತು. ಆದರೆ ಅಲ್ಲಿಂದ ಬಂದು ಅವರು ಜಪಾನ್ನ ವಲಸಿಕೊಂಡು ಈ ಒಂದು ದೊಡ್ಡ ಆರ್ಮಿಯನ್ನು ತಯಾರು ಮಾಡಿದರು. ಅದಕ್ಕೆ ಅಟ್ಲಿ ಒಂದು ಮಾತಾಡ್ತಾರೆ, ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಭಾರತದ ಭೂಸೇನೆಯಲ್ಲಿ ಒಡಕಾಯಿತು, ಭಾರತದ ವಾಯುಸೇನೆಯಲ್ಲಿ ಒಡಕಾಯ್ತು, ಭಾರತದ ನೌಕಾಪಡೆಯಲ್ಲಿ ಒಡಕಾಯ್ತು. ಅದಕ್ಕಾಗಿ ನಾವು ಭಾರತ ದೇಶಕ್ಕೆ ಈಗ ನಾವು ಸ್ವಾತಂತ್ರ್ಯ ಕೊಡಬೇಕಾಯ್ತು ಅಂತ ಹೇಳ್ತಾರೆ. ಗಾಂಧೀಜಿ ಹೋರಾಟ ಒಂದು ಕಡೆ ಆದರೆ ಸುಭಾಷ್ ಚಂದ್ರ ಹೋರಾಟದಿಂದ ನಾವು ಹೆದರಿಬಿಟ್ಟು ಬ್ರಿಟಿಷರು ಅಂತ ಹೇಳ್ತಾರೆ. ಅಂದರೆ ಅಂಥ ಒಂದು ಆ ಶಕ್ತಿ ಸುಭಾಷ್ ಚಂದ್ರ ಆ ಒಂದು ಅವ್ರಿಗೆ ಇತ್ತು. ಆದರೆ ಏನು ನೋಡ್ರಿ, ಮಹಾತ್ಮ ಗಾಂಧಿ ಗುಂಡಾಗಿದ್ರು, ಸುಭಾಷ್ ಚಂದ್ರ ರಸ್ತೆಯಲ್ಲಿ, ಆಮೇಲೆ ಅವ್ರ ಮೇಲೆ ಬಾಂಬ್ ಹಾಕಿದಾಗ, ಹಿರೋಶಿಮಾ ನಾಗಸಾಗಿ ಜಪಾನ್ದಲ್ಲಿ ಬಾಂಬ್ ಹಾಕಿದಾಗ ಅವರು ಜಪಾನ್ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು. ಯಾಕಂದ್ರೆ
ಕೊಡ್ಲಿಕ್ಕೆ ಸರಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.